ನಮಸ್ಕಾರ. ಎಲ್ಲರೂ ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಎಲ್ಲರೂ ಚೆನ್ನಾಗಿದ್ದೀನಿ ಅಂತ ಭಾವಿಸ್ತೀನಿ. ರಸಪಕ್ಕ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಮಗಳು ನಳಿನ ಮಾತಾಡ್ತಾ ಇದ್ದೀನಿ. ಇವತ್ತು ಮಾವಿನಕಾಯಿ ಕಾಯಿ ಸಾಸಿವೆ ಚಿತ್ರಾನ್ನ ಮಾಡ್ಕೊಳ್ಳೋಣ. ಈ ಮಾವಿನಕಾಯಿ ಸೀಸನ್ ಅಲ್ವಾ, ತುಂಬ ರುಚಿಯಾಗಿರ್ತದೆ, ತುಂಬ ಟೇಸ್ಟಿಯಾಗಿರ್ತದೆ. ಮಾಡ್ಕೊಂಡು ತಿನ್ನೋಣ. ನಾನೊಂದು ತೋತಾಪುರಿ ಮಾವಿನಕಾಯಿ ತೊಗೊಂಡಿದ್ದೀನಿ. ಹುಳಿ ಮಾವಿನಕಾಯಿ ಕಲರ್ ಹುಳಿ ತುಂಬ ಇಷ್ಟಪಡ್ತಾರೆ. ಇದು ಹುಳಿ ಸ್ವಲ್ಪ ಕಮ್ಮಿ ಇರುತ್ತೆ. ನಾನು ಹುಳಿ ಸ್ವಲ್ಪ ಕಮ್ಮಿನೇ ಮಾಡ್ತೀನಿ. ಹುಳಿ ಸ್ವಲ್ಪ ಕಮ್ಮಿನೇ ತಿನ್ನೋದು. ತುಂಬ ಹುಳಿ ತಿನ್ನೋರು ಹುಳಿ ಮಾವಿನಕಾಯಿ ಹಾಕ್ಕೊಳ್ಳಿ, ತುಂಬ ರುಚಿಯಾಗಿರ್ತದೆ. ನಾನು ಹುಳಿ ಕಮ್ಮಿ ಇರೋ ತೋತಾಪುರಿ ಮಾವಿನಕಾಯಿ ಹಾಕ್ಕೊತಾ ಇದ್ದೀನಿ. ಮೊದಲಿಗೆ ಇದು ಚಿಪ್ಪೆ ತೆಗೆದ್ಬಿಟ್ಟು ಎಲ್ಲ ತುರ್ಕೊಬೇಕು. ಎಲ್ಲ ಈ ಥರ ಚಿಪ್ಪೆ ತಕ್ಕೊಂಬಿಟ್ಟು ತುರಿದು ಇಟ್ಕೊಂಡ್ಬಿಡ್ಬೇಕು. ಒಂದು 10 ನಿಮಿಷದಲ್ಲಿ ಮಾಡ್ಕೊಂಬಿಡ್ಬೋದು. ತುಂಬ ರುಚಿಯಾಗಿ ಮಾವಿನಕಾಯಿ ಚಿತ್ರಾನ್ನ ಈ ಬೇಸಿಗೆಯಲ್ಲಿ ತುಂಬ ಚೆನ್ನಾಗಿರ್ತದೆ. ಆ ಪರಿಮಳ ಘಮ ತುಂಬ ರುಚಿ ಕೊಡ್ತದೆ. ನೋಡಿ, ಮಾವಿನಕಾಯಿ ತುರ್ಕೊಂಡ್ಬಿಡ್ತೀನಿ. ನೀವು ಯಾವ ದಪ್ಪಕ್ಕೆ ಬೇಕಾದ ದಪ್ಪಕ್ಕೆ ತುರ್ಕೊಂಡು, ಮೀಡಿಯಮ್ ಆಗಬೇಕಾದ್ರೆ ಮೀಡಿಯಮ್ ತುರ್ಕೊಬೋದು. ನಾನು ಒಂಚೂರು ಮೀಡಿಯಮ್ ಸೈಜಲ್ಲೇ ತುರ್ಕೊತಾ ಇದ್ದೀನಿ. ನೋಡಿ, ಒಂದು ಮಾವಿನಕಾಯಿ ಫುಲ್ ತುರ್ಕೊಂಡಿದ್ದೀನಿ, ಸೈಡ್ಗೆ ಇಟ್ಕೊತೀನಿ. ಈಗ ಒಂದು ಇದ್ರಿಗೆ ಮಸಾಲೆ ರುಬ್ಕೊಳ್ಳೋಣ. ಕಾಯಿ ಸಾಸಿವೆ ಚಿತ್ರಾನ್ನ ಅಂದರೆ ಕಾಯಿ ಸಾಸಿವೆ ಚಿತ್ರಾನ್ನ ಮಾಡ್ಕೊಬೇಕಲ್ವ, ಅದಕ್ಕೆ ಒಂದು ಮಸಾಲೆ. ನೋಡಿ, ಒಂದು ಕಪ್ ಕಾಯಿ ತುರಿ ತೊಗೊಂಡಿದ್ದೀನಿ, ಫ್ರೆಶ್ ಕಾಯಿ ತುರಿ. ಖಾರ ತಕ್ಕ ಹಸಿಮೆಣ್ಸಿನ್ಕಾಯಿ ಹಾಕ್ಕೊಳ್ಳಿ. ನಾನೊಂದು 15 ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಖಾರ ತಿಂತಾರೆ ನಮ್ಮ ಮನೆಯಲ್ಲಿ, ಹಂಗಾಗಿ ತರಿಯಾಗಿ ರುಬ್ಕೊಬೇಕು. ನೋಡಿ, ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಇದ್ರಿಗೆ 1 ಟೇಬಲ್ ಸ್ಪೂನು ಸಾಸಿವೆ ಹಾಕ್ಕೊಳ್ಳೋಣ. ಹಸಿ ಸಾಸಿವೆ, ಇದೇನು ಸಾಸಿವೆ ಹುರಿದಿಲ್ಲ, ಹಂಗಾಗಿ ಹಸಿ ಸಾಸಿವೆನ ಹಾಕ್ಕೊತಾ ಇದ್ದೀನಿ. ಜೀರಿಗೆ 1 ಟೇಬಲ್ ಸ್ಪೂನ್ ಜೀರಿಗೆ ಹಾಕ್ಕೊಳ್ಳೋಣ. ಒಂದು ಸ್ವಲ್ಪ ಅರಿಶಿನ, ಒಂದು ಅರ್ಧ ಟೇಬಲ್ ಸ್ಪೂನ್ ಅರಿಶಿನ ಹಾಕ್ಕೊತೀನಿ. ಇದ್ರಿಗೆ ಹಾಕ್ಕೊಂಡ್ಬಿಡ್ತೀನಿ. ಮತ್ತು ರುಚಿಗೆ ತಕ್ಕ ಉಪ್ಪು, ಕಲ್ಲುಪ್ಪು ಹಾಕ್ಕೊತಾ ಇದ್ದೀನಿ. ನಿಮ್ಮದು ಯಾವ ಉಪ್ಪು ಯೂಸ್ ಮಾಡಿದ್ರೆ ಅದು ಹಾಕ್ಕೊಳ್ಳಿ. ನೀವು ರುಚಿ ನೋಡಿ ಉಪ್ಪು ಹಾಕ್ಕೊಳ್ಳಿ. ನಾನು ಅನ್ನಕ್ಕೂ ಸ್ವಲ್ಪ ಉಪ್ಪು ಹಾಕಿದ್ದೀನಿ, ಗೊಜ್ಜಿಗೆ ಸ್ವಲ್ಪ ಉಪ್ಪು ಹಾಕ್ಕೊತಾ ಇದ್ದೀನಿ. ಇಷ್ಟು ನೀರು ಏನು ಹಾಕ್ತೀರೋ ತರಿಯಾಗಿ ರುಬ್ಕೊಂಬರ್ಬೇಕು. ರುಬ್ಕೊಂಬರ್ತೀನಿ. ನೋಡಿ, ತರಿಯಾಗಿ ರುಬ್ಕೊಂಬಂದಿದ್ದೀನಿ. ನೋಡಿ, ಈ ಥರ ತರಿಯಾಗಿ ರುಬ್ಕೊಳ್ಳಿ, ತುಂಬ ಚೆನ್ನಾಗಿರ್ತದೆ. ಬನ್ನಿ ಒಗ್ಗರಣೆ ಹಾಕ್ಕೊಳ್ಳೋಣ. ನೋಡಿ, ಒಂದು ಬಾಣಲೆ ಇಟ್ಕೊಂಡಿದ್ದೀನಿ. ಸ್ಟವ್ ಹಚ್ಬಿಟ್ಟು ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ. ಒಂದು 4-5 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಳ್ಳೋಣ. ಸಾಕು, ಅಷ್ಟಿಗೂ ಆಗುತ್ತೆ. ಎಣ್ಣೆ ಬಿಸಿ ಆಗಬೇಕು. ನೋಡಿ, ಎಣ್ಣೆ ಕಾದಿದೆ. ಸಾಸಿವೆ ಹಾಕ್ಕೊಳ್ಳೋಣ. 1 ಟೇಬಲ್ ಸ್ಪೂನ್ ಸಾಸಿವೆ ಸಿಡಿಬೇಕು. ಜೀರಿಗೆ ರುಬ್ಬಕ್ಕೂ ಹಾಕ್ಕೊಂಡಿದ್ದೀವಿ. ಸ್ವಲ್ಪ ಅರ್ಧ ಟೇಬಲ್ ಸ್ಪೂನ್ ಜೀರಿಗೆ ಹಾಕ್ಕೊತಾ ಇದ್ದೀನಿ. ಇದೆಲ್ಲ ಸಿಡಿಬೇಕು. ಅಷ್ಟರಲ್ಲಿ ಕಡಲೆಬೀಜ, ಉದ್ದಿನಬೇಳೆ, ಕಡಲೆಬೀಜ ಹಾಕ್ಕೊತಾ ಇದ್ದೀನಿ. ಶೇಂಗಾ, ಸಾಸಿವೆನೂ ಸಿಡಿತದೆ, ಇದನ್ನು ಫ್ರೈ ಆಗುತ್ತೆ. ಶೇಂಗಾನು ಮತ್ತು ಉದ್ದಿನಬೇಳೆ, ಕಡಲೆಬೇಳೆ 1-2 ಟೇಬಲ್ ಸ್ಪೂನು. ನಾನು 2 ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಅದು 2 ಟೇಬಲ್ ಸ್ಪೂನ್, 2 ಟೇಬಲ್ ಸ್ಪೂನು. ಸ್ವಲ್ಪ ಬೇಳೆ ಜಾಸ್ತಿ ಇದ್ದರೆ, ನಮ್ಮ ಮನೆಯಲ್ಲಿ ನನ್ನ ಮಗನಿಗೆ ತುಂಬ ಇಷ್ಟ ಆಗುತ್ತೆ ಕಾಳು ಬೇಳೆ, ಹಂಗಾಗಿ ಜಾಸ್ತಿ ಹಾಕ್ಕೊಂಡಿದ್ದೀನಿ. ಕಡಿಮೆ ತಿನ್ನೋರು ಸ್ವಲ್ಪ ಕಡಿಮೆನೇ ಹಾಕ್ಕೊಳ್ಳಿ. ಮಿಕ್ಸ್ ಮಾಡಬೇಕು. ಸ್ವಲ್ಪ ಗೋಲ್ಡನ್ ಕಲರ್ ಬರಬೇಕು, ಚೆನ್ನಾಗಿ ಉರಿಬೇಕು. ಇದು ಕಡಲೆಬೀಜ ಗರಿಯಾಗಿ ಆಗಬೇಕು. ನೋಡಿ, ಸ್ವಲ್ಪ ಗೋಡಂಬಿ ಹಾಕ್ಕೊತಾ ಇದ್ದೀನಿ. ಎಲ್ಲ ಗೋಲ್ಡನ್ ಕಲರ್ ಬರಬೇಕು, ಆ ಥರ ಫ್ರೈ ಮಾಡ್ಕೊಬೇಕು. ಈರುಳ್ಳಿ, ಬೆಳ್ಳುಳ್ಳಿ ಏನು ಉಪಯೋಗಿಸ್ತೀರಂಗೆ ಮಾವಿನಕಾಯಿ ಸಾಸಿವೆ ಚಿತ್ರಾನ್ನ ಮಾಡ್ತಾಯಿದ್ದೀನಿ. ಮಾವಿನಕಾಯಿ ಕಾಯಿ ಸಾಸಿವೆ ಚಿತ್ರಾನ್ನ ಎಲ್ಲ ಮದುವೆ ಮನೆಗಳಲ್ಲಿ ಎಲ್ಲ ಕೊಡ್ತಾರಲ್ಲ, ಆ ಥರ ಚಿತ್ರಾನ್ನ ಮಾಡ್ತಾ ಇರೋದು. ನೋಡಿ, ಗರಿ ಆಗ್ತಾಯಿದೆ, ಸ್ವಲ್ಪ ಆಗಿದೆ. ಸ್ವಲ್ಪ ಹಿಂಗೆ ಹಾಕ್ಕೋಣ. 1 ಟೇಬಲ್ ಸ್ಪೂನ್ ಹಿಂಗು. ಉರಿ ಮೀಡಿಯಮ್ ಉರಿನೇ ಇಟ್ಕೊಳ್ಳಿ, ಜಾಸ್ತಿ ಇಟ್ಕೊಳ್ಳಿ. ಒಂದು 4 ಒಣಮೆಣ್ಸಿನ್ಕಾಯಿ ತುಂಡು ಮಾಡಿ ಹಾಕೋಣ. ಹಸಿಮೆಣ್ಸಿನ್ಕಾಯಿ ಖಾರಕ್ಕೆ ಹಾಕ್ಕೊಂಡಿದ್ದೀವಲ್ಲ, ಇಲ್ಲಿ ಒಂದು 4 ಒಣಮೆಣ್ಸಿನ್ಕಾಯಿ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರ್ತದೆ. ಸ್ವಲ್ಪ ಕರಿಬೇವು, ನೋಡಿ, ಇದೆಲ್ಲ ಗೋಲ್ಡನ್ ಕಲರ್ ಬಂದಿದೆ, ಚೆನ್ನಾಗಿ ಫ್ರೈ ಆಗಿದೆ. ರುಬ್ಬಿರೋದು ಮಸಾಲೆ ಹಾಕ್ಕೊಂಬಿಡೋಣ. ಇದು ಹಸಿ ವಾಸನೆ ಹೋಗೋವರೆಗೂ ಹುರ್ಕೊಬೇಕು.
ಅರಿಶಿನ ಏನೆಲ್ಲ ರುಬ್ಬಕ್ಕೆ ಹಾಕಿದ್ವಲ್ಲ ಅರಿಶಿನ ಉಪ್ಪು ಎಲ್ಲನೂ ಏನು ಹಾಕೋ ಕೆಲಸ ಇಲ್ಲ. 1-2 ನಿಮಿಷ ಫ್ರೈ ಮಾಡ್ಕೊಬೇಕು. ಮಿಕ್ಸಿ ಜಾರ್ಗೆ 2 ಸ್ಪೂನ್ ನೀರು ಹಾಕ್ಕೊಂಡು ಮಿಕ್ಸ್ ಮಾಡಿ ಹಾಕ್ಕೊಳ್ಳಿ. ನೋಡಿ ಫ್ರೈ ಆಗಿ ಸುತ್ತಲೂ ಎಣ್ಣೆ ಬಿಟ್ಕೊಂಡಿದೆ. ಈ ಥರ ಫ್ರೈ ಆಗಬೇಕು. ಹಸಿ ವಾಸನೆ ಎಲ್ಲ ಹೋಗಿರ್ತದೆ, ತುಂಬ ಚೆನ್ನಾಗಿರುತ್ತೆ. ಇದು 3-4 ದಿವಸ ಆದರೂ ಸ್ಟೋರ್ ಮಾಡ್ಕೊಂಡು ತಿನ್ಬೋದು, ಏನೂ ಆಗಲ್ಲ ಈ ಥರ ಫ್ರೈ ಮಾಡಿಕೊಂಡ್ರೆ. ಈಗ ತುರಿದಿರೋ ಮಾವಿನಕಾಯಿ ಹಾಕ್ಕೊಂಬಿಡೋಣ, ಎಲ್ಲ ಮಾವಿನಕಾಯಿನೂ. ಈಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೋಣ. ಈಗ ಸ್ಟವ್ ಆಫ್ ಮಾಡಿಬಿಟ್ಟು ಮಿಕ್ಸ್ ಮಾಡೋಣ. ಅದೇ ಬಿಸಿಗೆ ಸಾಕು. ಮಾವಿನಕಾಯಿ ಹಾಕಿದ್ಮೇಲೆ ಜಾಸ್ತಿ ಬಿಸಿ ಮಾಡಬಾರ್ದು, ಮಾವಿನಕಾಯಿ ಇದೆಲ್ಲ ಘಮ ಎಲ್ಲ ಹೋಗುತ್ತೆ. ಸ್ವಲ್ಪ ನೋಡಿ ಸ್ಟವ್ ಆಫ್ ಮಾಡಿಬಿಟ್ಟಿದ್ದೀನಿ ನಾನು. ಸ್ಟವ್ ಆಫ್ ಮಾಡಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಇದೇ ಬಿಸಿಗೆ ಆಗುತ್ತೆ. ಅನ್ನ ಮಾಡಿ ತಣ್ಣಗೆ ಮಾಡ್ಕೊಂಡಿದ್ದೀನಿ. ಈಗ ಮಿಕ್ಸ್ ಮಾಡ್ಕೊಳೋದು. ಚಿತ್ರಾನ್ನ, ಮಾವಿನಕಾಯಿ ಚಿತ್ರಾನ್ನ, ಮಾವಿನಕಾಯಿ ಕಾಯಿ ಸಾಸಿವೆ ಚಿತ್ರಾನ್ನ ರೆಡಿ. ಬನ್ನಿ ಕಲಿಸ್ಬಿಟ್ಟು ತಿನ್ನೋಣ. ಘಮ ಘಮ ಅಂತದೆ ನೋಡಿ. ಎಷ್ಟು ಗೊಜ್ಜು ಬೇಕು ಅಷ್ಟು ಗೊಜ್ಜು ಇಟ್ಕೊಂಡು ಮಿಕ್ಕಿದ ಗೊಜ್ಜು ತೆಗೆದಿಟ್ಕೊಂಡು, ನಾನು ಸ್ವಲ್ಪ ಗೊಜ್ಜು ತೆಗೆದಿಟ್ಕೊಂಡಿದ್ದೀನಿ. ಈಗೆಲ್ಲ ಅನ್ನ ಮಾಡಿಟ್ಟಿದ್ದೀನಿ, ಅನ್ನ ಹಾಕ್ಕೊತಾ ಇದ್ದೀನಿ ಕಲಿಸೋದ್ರಿಗೆ. ಅನ್ನ ಮಾಡಿ ತಣ್ಣಗೆ ಮಾಡ್ಕೊಂಡಿರಬೇಕು. ತುಂಬ ಬಿಸಿ ಬಿಸಿಯಾಗಿ ಕಲ್ಸಕ್ಕೆ ಹೋದರೆ ಎಲ್ಲ ಮುದ್ದೆ ಥರ ಆಗುತ್ತೆ. ಈ ಥರ ಉದುರುದ್ರಾಗಿ ಮಾಡಿ ತಣ್ಣಗಾದರೆ ಈ ಥರ ತುಂಬ ಉದುರುದ್ರಾಗಿ ತುಂಬ ಚೆನ್ನಾಗಿರುತ್ತೆ. ನಿಧಾನಕ್ಕೆ ಕಲಿಸ್ಕೊಳ್ಳಿ. ಗೊಜ್ಜು ಬಿಸಿ ಇರುತ್ತೆ, ಅನ್ನ ತಣ್ಣಗಾಗಿರುತ್ತಲ್ಲ, ಆರಾಮಾಗಿ ಕಲಿಸ್ಕೊಬೋದು. ನೋಡಿ ಮಾವಿನಕಾಯಿ ಚಿತ್ರಾನ್ನ ರೆಡಿ ಆಯಿತು. ನಾನು ಅದರ ಮೇಲೆ ಸುಮ್ಮನೆ 2 ಪೀಸ್ ಮಾವಿನಕಾಯಿ ಇಟ್ಟಿದ್ದೀನಿ, ತಿನ್ನೋಕೆ ತುಂಬ ಚೆನ್ನಾಗಿರುತ್ತೆ ಅಂತ. ಓಟೆ ಈ ಕಡೆ ಚಿಪ್ಪೆ ಮಾವಿನಕಾಯಿ ಚಿಪ್ಪೆನ ಡೆಕೋರೇಷನ್ ಮಾಡಿದ್ದೀನಿ. ನನ್ನ ಮಗನ್ನೇ ಕೊರಿತೀನಿ, ಅವನೇ ಟೇಸ್ಟ್ ನೋಡಿ ಅವನೇ ತಿಂದು ಹೇಳ್ತಾರೆ. ತಿಂಡಿ ಟೈಮ್ ಆಯಿತು. ಮೋಹಿತ್ ಬಂದ ನೋಡಿ, ಅವನೇ ತಿಂತಾ ಇದ್ದಾನೆ. ಹೆಂಗಿದೆ ಹೇಳಪ್ಪ? ನೋಡಿ ಬನ್ನಿ ಚಿತ್ರಾನ್ನ ತಿನ್ನಿರಿ. ಸಕ್ಕತ್ತಾಗೈತೆ. ನೀವು ಒಂದು ಟೈಮ್ ಮಾಡಿ ನೋಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಅದ್ಭುತವಾಗಿದೆ, ತುಂಬ ರುಚಿಯಾಗಿದೆ, ತುಂಬ ಟೇಸ್ಟಿಯಾಗಿದೆ. ನೀವು ಒಮ್ಮೆ ಟ್ರೈ ಮಾಡಿ, ಹೆಂಗೆ ಬಂತಂತ ಕಮೆಂಟ್ ಮಾಡಿ. ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ. ನೆಕ್ಸ್ಟ್ ವಿಡಿಯೋಲಿ ಸಿಗೋಣ. ಧನ್ಯವಾದಗಳು. ಬಾಯ್ ಬಾಯ್.